ನಾವು ಬಿಜಾಪುರದಲ್ಲಿ ಸೆಪ್ಟೆಂಬರ್ 18ರಿಂದ ಜನವರಿ 1ರವರೆಗೆ PPP ಮಾದರಿಯನ್ನು ಕೈಬಿಟ್ಟು ಸರ್ಕಾರಿ ಸ್ವಾಮ್ಯದ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕಂತೇಳಿ ನಾವೊಂದು ಹೋರಾಟ ಸಮಿತಿಯಿಂದ 106 ದಿನಗಳವರೆಗೆ ನಾವು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿವಿ. ವಿವಿಧ ರೀತಿಯ ಹೋರಾಟಗಳನ್ನು ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ರಕ್ತದಲ್ಲಿ ಸಹಿ, ಪತ್ರ ಚಳವಳಿ ಇತ್ಯಾದಿ ಬೇರೆ ಬೇರೆ ರೂಪಗಳಲ್ಲಿ ನಾವು ಹೋರಾಟವನ್ನು ಮಾಡಿದ್ದೀವಿ. ಕೊನೆಗೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನಗಳು ಕೂಡ ನಡೆದು ನಮ್ಮ ಹೋರಾಟಗಾರ 27 ಜನರ ಮೇಲೆ ಕೇಸುಗಳನ್ನು ಹಾಕಲಾಯಿತು, 6 ಜನರನ್ನು ಜೈಲಿಗೆ ಕೂಡ ಕಳಿಸಲಾಯಿತು. ಅದೇ ಸಮಯದಲ್ಲಿ ನಮ್ಮ ಜೈಲಿಗೆ ಹೋದ್ಮೇಲೆ ಜನರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿ ಅದಕ್ಕೆ ಸರ್ಕಾರ ಮಣಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜಾಪುರದಲ್ಲಿ ಬಂದಾಗ ಬಿಜಾಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಕೊಡುವುದಾಗಿ ಘೋಷಣೆ ಮಾಡಿ ಹೋಗಿದ್ದರು. ಅದು ಅಲ್ಲದೆ ಇಡೀ ರಾಜ್ಯದಲ್ಲಿ PPP ಮಾದರಿಯನ್ನು ಕೈ ಬಿಡುವುದಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಪ್ರಕಾರ ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಬಿಜಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದ ಯೋಜನಾ ವರದಿಯನ್ನು ತಯಾರಿಸುವುದಾಗಿ ಹೇಳಿದ್ದಾರೆ. ಈ ಘೋಷಣೆ ಇಷ್ಟಕ್ಕೆ ನಿಲ್ಲಬಾರ್ದು, ಅದು ಅತಿ ಶೀಘ್ರದಲ್ಲಿ ವಿಸ್ತೃತವಾದ ವರದಿಯನ್ನು ತಯಾರಿಸಿ ಅದಕ್ಕಾಗಿ ಅನುದಾನವನ್ನು ಮೀಸಲಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅತಿ ಶೀಘ್ರದಲ್ಲಿ ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಆಗಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇಲ್ಲ, ವಿಜಯೋತ್ಸವ ಅಂತಲ್ಲ, ನಾವು ಒಂದು ಖುಷಿ ಹಂಚ್ಕೊಂಡ್ವಿ. ನಮ್ಮ ಹೋರಾಟಕ್ಕೆ ಇವತ್ತು ಇದು ಮೊದಲನೇ ಜಯ ಅಂದ್ರೆ ಅದು ಸಣ್ಣದೇ ಇರ್ಬೋದು. ಇವತ್ತು ಇದು ಸಣ್ಣದಿದ್ದರೂ ಕೂಡ ಅದು ಭಾಳ ಮಹತ್ವವಾದಂಥ ವಿಚಾರ. ಯಾಕಂತಂದ್ರೆ ಒಂದು ಖಾಸಗಿ ಸಹಭಾಗಿತ್ವವನ್ನು ಕೈ ಬಿಡುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಹಾಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದಾಗಿ ಹೇಳಿದೆ. ಅದು ಸ್ವಲ್ಪ ಕಾಲಾವಕಾಶ ಆಗ್ಬೋದು, ಆದರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ನಾವು ಪ್ರಕರಣಗಳನ್ನು ಹಿಂತಗೋರಿ ಅಂತೇಳಿ ನಾವು ಯಾರಿಗೂ ಕೂಡ ಮನವಿ ಮಾಡಿಲ್ಲ, ಮನವಿ ಮಾಡಿಲ್ಲ. ಅದು ನಾವು ಯಾವುದೇ ಒಂದು ಅಪರಾಧ ಮಾಡಿ ನಾವೇನು ಜೈಲಿಗೆ ಹೋಗಿಲ್ಲ ಅಥವಾ ಕೇಸ್ ಹಾಕಿಸ್ಕೊಂಡಿಲ್ಲ. ಅದು ನಾವೊಂದು ಜನರ ಹಿತಕ್ಕಾಗಿ ಮಾಡಿದ್ದಿದೆ. ಅದನ್ನು ನಾವು ಜಾಮೀನು ಮೇಲೆ ಇದ್ದೇವೆ. ಅದು ಕೋರ್ಟ್ನಲ್ಲಿ ನಡೀತಾ ನಾವು ಅದನ್ನು ನಡೆಸ್ಕೊಂಡು ಹೋಗಕ್ಕೆ ಸಿದ್ಧದೀವಿ. ಸರ್ಕಾರ ಏನಾದರೂ ಮನಸ್ಸು ಮಾಡಿ ಹೋರಾಟಗಾರರ ಮೇಗಿನ ಕೇಸ್ಗಳನ್ನ ವಾಪಸ್ ತಗೋಬೇಕಂತೇಳಿ ಅವರು ನಿರ್ಧಾರ ಮಾಡಿದ್ರೆ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ. ದಿವಸ ಬಿಜಾಪುರ ಜಿಲ್ಲೆಯ ಜನತೆಗೆ ತುಂಬಾ ಸಂತೋಷದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಜೆಟ್ ಮಂಡಿಸುವಾಗ ಅಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನು ಅವರು ಹೇಳಿದ್ದಾರೆ. ಬಿಜಾಪುರ ಮತ್ತು ಕೋಲಾರ 2 ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ವಿಸ್ತೃತವಾದಂತಹ ವರದಿನ ರೆಡಿ ಮಾಡಲಿಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇದನ್ನ ನಾವು ಹೋರಾಟ ಸಮಿತಿಯಿಂದ ಸಂಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೀವಿ. ಸಿಕ್ಕಂತ ಇದು ಮೊದಲನೇ ಜಯ ಅಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕಂತಂದ್ರೆ PPP ಮಾದರಿಯನ್ನ ಸರ್ಕಾರ ಕೈ ಬಿಟ್ಟಿದೆ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರಲ್ಲ, ಇದನ್ನ ನಮ್ಮ ಹೋರಾಟ ಸಮಿತಿ ಸ್ವಾಗತಿಸ್ತಾ ಇದೆ. ಎರಡನೇದಾಗಿ ಇವತ್ತ ಇಡೀ ಹೋರಾಟದ ಒಳಗಡೆ ಏನು ಭಾಗವಹಿಸಿದರೆ ಅವರು ನೇರವಾಗಿ ಭಾಗವಹಿಸಿದರೆ ಹಲವಾರು ಸಂಘ ಸಂಸ್ಥೆಗಳು, ಸುಮಾರು 250ಕ್ಕಿಂತ 300 ಸಂಘ ಸಂಸ್ಥೆಗಳು. ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು 20ರಿಂದ 30 ಸಾವಿರ ಜನ ಈ ಚಳವಳಿಯಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೂ ಕೂಡ ನಮ್ಮ ಹೋರಾಟ ಸಮಿತಿಯಿಂದ ಅನಂತವಾದಂಥ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ನಾವು ಇವತ್ತು ಶುಭಾಶಯಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಎರಡನೇದಾಗಿ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರೆ, ಕಲಾವಿದರು, ಆಮೇಲೆ ಸಾಹಿತಿಗಳು ಭಾಗವಹಿಸಿದರೆ, ಬೇರೆ ಬೇರೆ ಸಂಘ ಸಂಸ್ಥೆಯವರು ಭಾಗವಹಿಸಿದರೆ, ಇದು ಧರ್ಮಾತೀತ ಜಾತ್ಯತೀತವಾಗಿ ನಡೆದಂಥ ಚಳವಳಿಯಾಗಿದ್ದು ಅವರೆಲ್ಲರೂ ಕೂಡ ಈ ಬಿಜಾಪುರ ಜಿಲ್ಲೆಯವರು ಅಷ್ಟೇ ಅಲ್ಲ, ಅನಿವಾಸಿ ಬಿಜಾಪುರ ಜಿಲ್ಲೆಯವರು ಯಾರು ಬಿಜಾಪುರ ಜಿಲ್ಲೆಯಿಂದ ಬಿಟ್ಟು ಬೆಂಗಳೂರಿನಲ್ಲಿದ್ದಾರೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಈ ಹೋರಾಟವನ್ನು ಬೆಂಬಲಿಸಿದರೆ, ಈ ಹೋರಾಟ ಯಶಸ್ವಿಯಾಗಲಿಕ್ಕೆ ಪ್ರಯತ್ನ ಮಾಡಿದರೆ ಅವರೆಲ್ಲರನ್ನು ಕೂಡ ನಾವು ಇವತ್ತು ನೆನೆಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್ಕಾರ ಇವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದನ್ನ ನಾವು ಸ್ವಾಗತಿಸ್ತಾ ಆದಷ್ಟು ಬೇಗ ಈ ವಿಸ್ತೃತ ವರದಿಯನ್ನು ತಯಾರು ಮಾಡಿ ಅದನ್ನು ಅನುಷ್ಠಾನ ತರಬೇಕು ಮತ್ತು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ
ಬಜೆಟ್ನ ಅನೌನ್ಸ್ ಮಾಡಬೇಕಂತೇಳಿ ಕೂಡ ನಾವು ಹೋರಾಟ ಸಮಿತಿಯಿಂದ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಯಾಕಂದ್ರೆ ಇದು ಹೋರಾಟ ಒಂದು ದಿವಸ 2 ದಿವಸ ನಡೆದಿಲ್ಲ, ಇವತ್ತು ನೆನೆಸ್ಕೊಳ್ಬೇಕಾಗಿದೆ. ಕಳೆದ 4 ತಿಂಗಳ ಹೋರಾಟ ಆಯಿತು. ಸೆಪ್ಟೆಂಬರ್ 18ರಿಂದ ಜನವರಿ 1ನೇ ತಾರೀಕುವರೆಗೆ 116 ದಿವಸ ಹೋರಾಟ ಆದ ನಂತರ ಜನವರಿ 1ನೇ ತಾರೀಕು ನಡೆದ ಹೋರಾಟದಲ್ಲಿ ಏನು ಗಲಾಟೆ ಆಯಿತು, ಅವತ್ತ ಪ್ರತಿಭಟನೆ ಹತ್ತಿಕ್ಕಿದ್ರು, ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು. ನಾವೆಲ್ಲ 14 ದಿವಸ ಜೈಲಿನಲ್ಲಿ ಬಂದಿವಿ. ಇನ್ನೂ ಕೂಡ ನಮ್ಮ ಮೇಲೆ ಕೇಸ್ಗಳಿದೆ. 23 ಜನ ಮೇಲೆ ಕೇಸ್ ಇದೆ. ಇವತ್ತು 27 ಜನರ ಮೇಲೆ ಕೇಸ್ ಇದೆ. ಅದರಲ್ಲಿ 12 ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ನಮ್ಗೆ ಯಾರಿಗೂ ಕೂಡ ಕೋರ್ಟ್ನಿಂದ ವಿಮುಕ್ತಿ ಸಿಕ್ಕಿಲ್ಲ. ಇನ್ನು ನಾವು ಕೋರ್ಟ್ಗೆ ಅಡ್ಡಾಡಬೇಕಾಗಿದೆ. ಆದ್ರೆ ಒಂದು ವಿಷಯ ನಾನು ಸ್ಪಷ್ಟಪಡ್ತೀನಿ ಸರ್ಕಾರಕ್ಕೆ, ಇವತ್ತ ನಮ್ಮ ಹೋರಾಟ ನಾವು ಕೈ ಬಿಟ್ಟಿಲ್ಲ. ನಮ್ಮ ಹೋರಾಟ ಸಮಿತಿ ಇದನ್ನ ಸ್ವಾಗತ ಮಾಡ್ತಾ ಇದೆ ಅಂದ್ರೆ ಅರ್ಥ ನಾವು ಸರ್ಕಾರಕ್ಕೆ ಸಮ್ಮತಿ ಕೊಡ್ತಾ ಇದೀವಿ. ಸರ್ಕಾರ ಒಂದು ದಿಶೆಯಲ್ಲಿ ಪ್ರಾರಂಭ ಮಾಡಿದರೆ ಕೆಲಸವನ್ನ ಅವರಿಗೆ ಸಂಪೂರ್ಣ ನಾವು ಬೆಂಬಲ ಕೊಟ್ಟು ಆದಷ್ಟು ಬೇಗ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ನಾವು ಇವತ್ತು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ಬಟ್ ಮುಂದಿನ ದಿನಗಳಲ್ಲಿ ಎಷ್ಟು ಬೇಗ ಆಗ್ತಷ್ಟು ಬೇಗ ಈ ವಿಸ್ತೃತ ವರದಿಯನ್ನ ಅವರು ಅನುಷ್ಠಾನಕ್ಕೆ ತರಲಿಕ್ಕೆ, ಯೋಜನಾ ವರದಿಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಬಜೆಟ್ ಅನ್ನ ಮಂಡಿಸಬೇಕು, ಬಜೆಟ್ ನ ಅಲಾಟ್ ಮಾಡಬೇಕನ್ನು ಕೂಡ ನಾವು ಇವತ್ತು ಸರ್ಕಾರವನ್ನ ಮತ್ತು ರಾಜ್ಯದ ಮುಖ್ಯಮಂತ್ರಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ, ವಿನಂತಿ ಮಾಡ್ಕೊಳ್ತಾ ಇದೀವಿ. ಸೊ ಈ ಒಂದು ಚಳವಳಿ ನಿಂತಿಲ್ಲ. ಚಳವಳಿಯನ್ನು ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ. ಸರ್ಕಾರದ ನಡೆ ನೋಡಿಕೊಂಡು ಸರ್ಕಾರ ಯಾವ ರೀತಿ ಒಂದು ವೈದ್ಯಕೀಯ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ನೋಡಿಕೊಂಡು ನಮ್ಮ ಹೋರಾಟ ಸಮಿತಿಯ ಮುಂದಿನ ತೀರ್ಮಾನವನ್ನು ನಾವು ಕೈಗೊಳ್ತೀವಿ ಹೋರಾಟ ಸಮಿತಿಯಲ್ಲಿ. ಧನ್ಯವಾದಗಳು. ಹೋರಾಟ ಚಿರಾಯುವಾಗಲೇ ಚಿರಾಯುವಾಗಲೇ ಜಿಲ್ಲೆ ಹೋರಾಟ ಎಲ್ಲ ಜಿಲ್ಲೆಗಳಲ್ಲಿ ಸಂದೇಶ ಹೋರಾಡಲಿ. ಬಿಜಾಪುರ ಹೋರಾಟದ ಸಂದೇಶ ರಾಜ್ಯದುದ್ದಕ್ಕೂ ಹರಡಲಿ ಹರಡಲಿ. ಬಿಜಾಪುರ ಹೋರಾಟದ ಸಂದೇಶ ರಾಜ್ಯದುದ್ದಕ್ಕೂ ಹರಡಲಿ ಹರಡಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಸಾಮಾಜಿಕ ಹರಿಕಾರ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಜಿಲ್ಲಾ ಉಸ್ತುವಾರಿ ಪಾಟೀಲ್ ಅವರಿಗೆ, ಪಾಟೀಲ್ ಅವರಿಗೆ, ಸಚಿವರಾದ ಶಿವಾನಂದ ಪಾಟೀಲ್ರಿಗೆ, ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ, ಅಧಿಕಾರಿಯಾಗಿರುವಂತಹ ಮುಖ್ಯಮಂತ್ರಿಗಳಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಹೋರಾಟಗಾರರಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟಗಾರರಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟಗಾರರಿಗೆ, ಬಿಜಾಪುರ ಜಿಲ್ಲೆ ಜನತೆಗೆ, ಬಿಜಾಪುರ ಜಿಲ್ಲೆ ಜನತೆಗೆ 106 ದಿನದ ಹೋರಾಟದಲ್ಲಿ ಜೈಲುವಾಸ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ, ಬಿಜಾಪುರ ಜಿಲ್ಲೆ ಜನತೆಗೆ, ಹೋರಾಟಗಾರರಿಗೆ, ಬಿಜಾಪುರ ಜಿಲ್ಲಾ ಹೋರಾಟಗಾರರಿಗೆ, ಬಿಜಾಪುರ ಜಿಲ್ಲಾ ಹೋರಾಟಗಾರರಿಗೆ, ಮುಖ್ಯಮಂತ್ರಿಗಳಿಗೆ, ಹೋರಾಟಗಾರರಿಗೆ, ಬಿಜಾಪುರ ಜನತೆ ಹೋರಾಟಕ್ಕೆ ನೂರಾರು ಸಂಘಟನೆ ಬೆಂಬಲ, ಜಿಲ್ಲೆಯ ಸಂಘಟನೆ ಪ್ರಮುಖರುಗಳಿಗೆ, ಜಿಲ್ಲೆಯ ಜನತೆಗೆ, ಮಾಧ್ಯಮಗಳಿಗೆ, ಸಾಮಾಜಿಕ ನ್ಯಾಯ ಒದಗಿಸುವಂತ ಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ, ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ, ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ರಿಗೆ, ಸಚಿವರಾಗಿ ಶಿವಾನಂದ ಪಾಟೀಲ್ರಿಗೆ, ಮೆಡಿಕಲ್ ಕಾಲೇಜ್ ಮಂಜೂರಾಗಲು ಸಹಕರಿಸಿದ ಮಾಧ್ಯಮಗಳಿಗೆ, ಮೆಡಿಕಲ್ ಕಾಲೇಜ್ ಮಂಜೂರಾಗಲು ಸಹಕರಿಸಿದ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದಂತಹ ಶಾಸಕರುಗಳಿಗೆ, ವೈದ್ಯಕೀಯ ಕಾಲೇಜಿನ ಬಗ್ಗೆ ಚರ್ಚೆ ಮಾಡಿದಂತಹ ಶಾಸಕರುಗಳಿಗೆ,